ಜೈ, ಇವಾಗಿದ್ಯಾ? ಯಾಕೋ ಏನು ಮಾತಾಡ್ತಾನೆ ಇಲ್ಲ? ಈಗ ತಾನೇ ಆಯ್ತಮ್ಮ, ಅದಕ್ಕೆ. ಯಾಕೋ ಬೆಳಗ್ಗೆ ಅಮ್ಮನ ಮುಖ ನೋಡಿದ್ರೆ ದಿನ ಚೆನ್ನಾಗಿರಲ್ಲ ಅಂತ ನನ್ನ ಮುಖ ನೋಡ್ತಾ ಇಲ್ವಾ? ಅಮ್ಮ, ನಾನು ಎಲ್ಲಿ ಹೇಳ್ದೆ ಅಮ್ಮ ಹಂಗೆ? ಸುಮ್ಮನೆ ಏನೋ ಯೋಚನೆ ಮಾಡ್ಬೇಡ. ನನಗೆಲ್ಲ ಗೊತ್ತಪ್ಪ. ನಾನು ಆ ಬಡವ್ರ ಕೇಳಿ ಹುಡುಗಿ ಜೊತೆ ಸರಿಯಾಗಿ ನಡ್ಕೋತಿಲ್ಲ ಅಂತ ನಿನಗೆ ನನ್ನ ಮೇಲೆ ಕೋಪ ಅಲ್ವಾ? ಯಾಕೋ ಜೈ, ನಿನ್ನ ತಮ್ಮನ ಮೇಲೆ ನಿನಗೆ ಅಸಮಾಧಾನನಾ? ಅಮ್ಮ, ನಿನ್ ಮೇಲೆ ನನಗೆ ಕೋಪ ಇಲ್ಲ, ಆದ್ರೆ ನೀನು ಲಲಿತಾ ಬಗ್ಗೆ ನಡ್ಕೊಳ್ತಿರೋ ರೀತಿ ಮೇಲೆ ನನಗೆ ಕೋಪ ಇಲ್ಲ. ಅವಳು ನಮ್ಮ ಮನೆಗೆ ಬಂದಾಗಿಂದ ಎಲ್ರಿಗೂ ಒಳ್ಳೇದಾಗ್ಲಿ ಅಂತಾನೆ ಬಯಸ್ತಿದ್ದಾಳೆ ಹೊರತು ಯಾರಿಗೂ ಕೆಟ್ಟದ್ ಮಾಡು ಇಲ್ಲ, ಮಾತಾಡು ಇಲ್ಲ. ನೀನೇ ಅನಾವಶ್ಯಕವಾಗಿ ಅವಳನ್ನ ದೂರ ಇಡ್ತಾ ಇದ್ದೀನಿ. ಈ ನಿನ್ನ ಹಠದ ಬಗ್ಗೆ ನನಗೆ ಬೇಜಾರಿದೆ ಅಷ್ಟೆ. ಅವಳು ನಿನ್ನ ಸ್ವಂತ ಅಮ್ಮನ ತರ ಗೌರವಿಸ್ತಿದ್ದ, ಆದ್ರೆ ನೀನು ನೋಡು ಜೈ, ನಾನು ಏನೇ ಮಾಡಿದ್ರು ಅದೆಲ್ಲ ನಿನ್ನ ಒಳ್ಳೇದಕ್ಕೋಸ್ಕರ ಮಾತ್ರ. ನಿನ್ ಮೇಲಿರೋ ಪ್ರೀತಿ ವಿಶ್ವಾಸಕ್ಕೋಸ್ಕರ ಇದೆಲ್ಲ ಕಣೋ. ಅಮ್ಮ, ನಿನ್ ಮೇಲೆ ಯಾವಾಗ್ಲೂ ವಿಶ್ವಾಸ ನನಗೆ ಹಾಗೆ ಇದೆ. ನಾನಿನ್ನೂ ನಿನ್ ಮೇಲೆ ನಂಬಿಕೆ ಕಳ್ಕೊಂಡಿದ್ದೆ, ಆದ್ರೆ ಅದಿನ್ನು ಎಷ್ಟು ದಿನ ಇರುತ್ತಾ ಗೊತ್ತಿಲ್ಲ. ಏನಿಲ್ಲ, ಏನ್ ಹೇಳಿದೆ ನೀನು? ಏನೂ ಇಲ್ಲ ಬಿಡ. ನನ್ಗೆಲ್ಲ ಗೊತ್ತು ಕಣ. ನಿನಗೆ ಆ ಬಡವ್ರ ಕೆರೆ ಹುಡುಗಿ ಒಳ್ಳೆಯವಳು, ನಾನು ಏನೇನೋ ಹೇಳ್ತೀನಿ. ಆದ್ರೆ ಜೈ, ಒಂದ್ ಮಾತು ನೆನ್ಪಿಟ್ಕೊ, ಇವತ್ತಲ್ಲ ನಾಳೆ ನೀನೇ ನನ್ನ ಹತ್ರ ಬಂದು ಅಮ್ಮ ನೀನ್ ಹೇಳಿದ್ ಸರಿ, ಆ ಬಡವ್ರ ಕೆರೆ ಹುಡುಗಿ ಸರಿ ಇಲ್ಲ ಅಂತ ಹೇಳೇ. ಅಮ್ಮ, ನನಗೆ ಆ ಕಾಲ ಬರೋದ್ ಬೇಕಾಗಿಲ್ಲ. ಅದು ಬಂದ್ರು ಬರ್ದೇ ಇದ್ರು ನಾನು ನಿನ್ ಮಗ, ನೀನು ನನಗೆ ತಾಯಿ ಅನ್ನೋದು ಮರಿಬೇಡ. ಲಲಿತಾ ಯಾವತ್ತು ಈ ಮನೆನ ಹೊಡೆಯೋದಕ್ಕೆ ನೋಡಿಲ್ಲ. ಅವಳು ಒಳ್ಳೆತನ ಏನು ಅಂತ ನನಗ್ ಚೆನ್ನಾಗಿ ಗೊತ್ತಿದೆ. ಸುಮ್ನೆ ನೀನು ಏನೇನೋ ಹೇಳಿ ನನ್ನ ತಲೆ ಕೆಡ್ಸಕ್ ಬರಬೇಡ. ನನಗೆ ಲೇಟ್ ಆಗ್ತಿದೆ, ನಾನು ಒಂದು ಸ್ವಲ್ಪ ಮಿಸ್ಟೇಕ್ ಆಗ್ಬಾರ್ದು. ಇವತ್ತು ನಾವು ಅವಳಿಗೆ ಕೊಡೋ ಏಟ್ಗೆ ಅವಳ ಕಥೆನೇ ಮುಗ್ದೋಗ್ಬೇಕು. ಪರಿಸ್ಥಿತಿ ಏನಾದ್ರು ಕೈ ಮೀರಿದ್ರೆ, ಅವಶ್ಯಕತೆ ಬಿದ್ರೆ ಏನ್ ಮಾಡ್ಬೇಕು ಅಂತ ಗೊತ್ತಿದೆ ನಾನು. ಚೆನ್ನಾಗಿ ಗೊತ್ತಿದೆ ಸರ್. ಮೇಡಮ್ ಬಾಯ್. ಇವಳೇ ನೋಡಿ ನಮ್ಮ ಊರಿನ ರೀತಿ ನೀತಿ ಸಂಪ್ರದಾಯನ ಮಾಡ್ಮಾಡಕ್ ಹೊಟ್ಟಿರೋಳು. ಆಗ್ಬೇಕು ಕಡೆ, ಇನ್ನೂ ಆಗ್ಬೇಕು ನೋಡಿ. ಸರಿಯಾಗಿ ಆಗ್ತಾ ಇದೆ. ಇಷ್ಟು ದಿನ ಮೆರಿತಾ ಇದೆ ಅಲ್ವಾ, ಈಗ ಅನ್ಭವಿಸೋ. ಚಿತ್ರ, ಏ ವಿಚಿತ್ರ, ಕರ್ದಿದ್ದು ಎಷ್ಟು ಖುಷಿಯಾಗಿದ್ದೀರಾ? ವಿಚಿತ್ರ, ಮೊದ್ಲು ಕೂತ್ಕೊಂಡಿದ್ದು ನೋಡು ನೋಡು. ಅತ್ತೆ, ನಿಮ್ ಪ್ಲಾನ್ ಸಕ್ಕತ್ತಾಗೆ ವರ್ಕೌಟ್ ಆಗಿದೆ. ವಿರುದ್ಧ ಊರೂರೇ ತಿರುಗಿಬಿಟ್ಟಿದೆ. ನಾನು ಎಷ್ಟು ದಿನ ಇದಕ್ಕೋಸ್ಕರನೇ ಕಾಯ್ತಾ ಇದ್ದೆ ಚಿತ್ರ. ಈ ಬಡವ್ರ ಕೇಳಿ ಹುಡುಗಿ ನಮ್ಮ ಮನೆಗ್ ಬಂದಾಗಿದ್ದ ಬಾರಿ ಹಾರಾಡ್ತಿದ್ದಲ್ಲ, ಈಗ ಎಷ್ಟು ಹಾರಾಡ್ತಾಳೋ ನಾನು ನೋಡ್ತೀನಿ. ರೆಕ್ಕೆ ತುಂಟಾದ್ಮೇಲೆ ಎಂತ ರಣಹದ್ದಾದ್ರೂ ಕಷ್ಟ ಅನುಭವಿಸ್ಲೇಬೇಕು. ನಿಮ್ಗೆಲ್ಲ ಏನೇ ಸಮಸ್ಯೆ ಇದ್ರು ಒಳಗ್ ಬನ್ನಿ, ಕುತ್ಕೊಂಡ್ ಮಾತಾಡ್ಕೊಂಡು ಪರಿಹಾರ ಮಾಡುವ. ಅದನ್ನ ಬಿಟ್ಟು ಇದೆಲ್ಲ ಕಿಚ್ಕೊಂಡ್ ನಾಡ್ಕಾಡಿದ್ರೆ ಏನ್ ಪ್ರಯೋಜನ? ಏನ್ ಅಧ್ಯಕ್ಷಮ್ಮ, ಏನೋ ನಾವ್ ಮಾಡ್ತಾ ಇರೋದ್ ನಾಟಕನ? ಹಾಗಾದ್ರೆ ಎಲ್ಲಿ ನೀನು ನಿಮ್ ಮನೇಲಿ ನಮ್ಮ ಎದುರುಗಡೆ ಮಾಡಿದ್ದು ನಾಟಕ ಅಲ್ವಾ? ವಿಧವೆಗೆ ಅರ್ಶನ ಕುಂಕುಮ ಕೊಟ್ಟಿಯಲ್ಲ, ಅದ್ ನಾಟಕ ಅಲ್ವಾ? ನೋಡಿ ಸಾವಿತ್ರಕ್ಕ, ಸಾಕ್ ನಿಲ್ಸಮ್ಮ ನಿನ್ ಕತೆನ. ನೀನ್ ಮಾಡಿದ ನಾಟಕಕ್ಕೆ ಇವತ್ ನಾವ್ ಮಾಡ್ತಾ ಇರೋ ಪ್ರತಿಭಟನೆ ಉತ್ತರ. ವಾವ್, ಎಂತ ಪ್ರಶ್ನೆ ಕೇಳಿದ್ಲು ಸಾವಿತ್ರಿ. ಸರಿಯಾಗಿ ಕೊಟ್ಲು ಅವಳಿಗೆ. ನೋಡು ನೋಡು ನೋಡು, ಹೆಂಗ್ ಸುಮ್ನೆ ನಿಂತಿದ್ದಾಳೆ, ಉತ್ತರ ಕೊಡಕ್ಕಾಗ್ದೆ. ಹೀಗೆ ಆಗ್ಬೇಕು ಇವಳಿಗೆ. ಹೌದು ಅತ್ತೆ, ಇವತ್ತು ಫ್ರೆಂಡು ಪಕ್ಕ ರೊಚ್ಚಿಗಿದ್ದೇವೆ ಅನ್ಸುತ್ತೆ. ಮಜಾ ಬರ್ತಾ ಇದೆ. ಅನ್ನಿ ಅಕ್ಕ, ಒಳಗ್ ಕುತ್ಕೊಂಡ್ ಮಾತಾಡಮ್ಮ. ಒಳಗಡೆ ಕೂತ್ಕೊಂಡು ಏನ್ ಮಾತು ನಿನ್ ಜೊತೆ? ನಮ್ಗೆ ಏನೇ ಇದ್ರು ಈಗಲೇ ಇಲ್ಲೇ ಮಾತಾಡು. ನೀನು ವಿದ್ವೇಷ ಮಾಡಿದ ಉಪಚಾರ ಸರಿ ಇಲ್ಲ ಅಷ್ಟೇ. ಅಲ್ಲ, ನೀವೆಲ್ಲ ಈ ವಿಷಯಕ್ಕೆ ಪ್ರತಿಭಟನೆ ಮಾಡ್ತಿದ್ರಲ್ಲ, ನ್ಯಾಯನ ಇದು? ನೀವೆಲ್ಲ ಹಳ್ಳಿ ಜನ ಬಂದ್ಬಿಟ್ಟು ಹೋಗೋಣ ಮ್ಯಾಟ್ರ ಇದು. ನನ್ನ ಮನಸ್ಸಿಗೆ ಸರಿ ಅನ್ಸೋದನ್ನ ನಾನು ಮಾಡಿದೀನಿ, ಅದಕ್ಕೆ ನೀವೆಲ್ಲ ಹಿಂಗೊಂದು ಕಿರ್ಚಾಡ್ಬೇಕಾ? ಇದಕ್ಕಿಂತ ನೀವು ಹಳ್ಳಿ ಉದ್ಧಾರ ಮಾಡೋ ಕೆಲಸ ಮಾಡ್ಬೋದಾಗಿತ್ತಲ್ವಾ? ನೀನು ಮಾಡ್ಬಾರ್ದ ಕೆಲಸ ಮಾಡಿದ್ದೆ ಲಲಿತಾ. ಏನ್ ಮಾಡ್ಬಾರ್ದು ಕೆಲಸ?
ನಾನ್ ಮಾಡಿರೋದ್ರ ಬಗ್ಗೆ ನೀವೆಲ್ಲ ಅಷ್ಟೇ ಕುತ್ಕೊಂಡು ಸಮಾಧಾನವಾಗಿ ಯೋಚನೆ ಮಾಡಿದ್ರೆ ಇವಾಗ ಅಲ್ಲೇ ಉತ್ತರ ಸಿಗುತ್ತೆ. ಅಲ್ಲ ನನ್ ಮಾಧವಿನು ನಿಂತರ ಒಂದ್ ಹೆಣ್ಣೆ ತಾನೆ, ಅವಳಿಗೂ ಕನಸು ಆಸೆ ಅನ್ನೋದು ಏನು ಇರೋದಿಲ್ವಾ? ಗಂಡ ಸತ್ತಿದ ತಕ್ಷಣ ಅವಳು ಏನೇ ಆಸೆ ಕನ್ಸ್ಗಳಿದ್ರು ಅದೆಲ್ಲ ಬಿಟ್ಬಿಟ್ಟು ಒಂದ್ ಕತ್ತು ರೂಮ್ನಾಗೆ ತುಕ್ಕ ಪಟ್ಕೊಂಡು ಇಡೀ ಜೀವನನೇ ಕಳಿಬೇಕಾ? ಹಾಗಂತ ವಿದ್ಯೆ ಆಗಿದ ತಕ್ಷಣ ಸಿಂಗಾರ ಮಾಡ್ಕೊಂಡು ಊರೆಲ್ಲ ಸುತ್ತಬೇಕಾ? ಇದೇ ಸಂಸ್ಕೃತಿ. ಧಿಕ್ಕಾರ ಧಿಕ್ಕಾರ, ಊರಿನ ಧರ್ಮ ಹೊಡೆಯೋದ್ ಬಂದಿರೋ ಅಧ್ಯಕ್ಷಗೆ ಧಿಕ್ಕಾರ 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 ಧಿಕ್ಕಾರ. ನೋಡ್ರಿ ಚಿತ್ರ, ಇವತ್ತು ಇವಳ ಆಟ ಕ್ಲೋಸ್. ಊರಿಗೂರೇ ಹೇಗ್ ಹೋಯ್ತಾ ಇದೆ ಅಂತ ನೋಡು. ಯಪ್ಪ ನನ್ಗೆ ಎಷ್ಟು ಖುಷಿ ಆಗ್ತದೆ ಗೊತ್ತಾ? ಚಿತ್ರ, ಇನ್ಮೇಲೆ ಆ ಪಂಚಾಯತಿ ಬಿಡು, ಈ ಮನೇನು ತಲೆ ಎತ್ಕೊಂಡು ಓಡಾಡೋದಕ್ಕೆ ಆಗಲ್ಲ ಇವಳಿಗೆ. ಅಷ್ಟೇ, ಇವತ್ತಿನ ಮ್ಯಾಚ್ ಸೂಪರ್ ಇಟ್ಟು. ಆ ನೆಲದ ಗೋತ ಹೊಡೆದು ಮನೆಗೆ ಬರೋದನ್ನ ನಾನು ಕಾಯ್ತಾ ಇದ್ದೀನಿ. ಇಷ್ಟು ದಿನ ಇವಳನ್ನ ಇಷ್ಟಪಟ್ಟು ಜೈಕಾರ ಕೂಗಿರೋ ಜನಗಳೇ ಇವತ್ತು ಇವಳಿಗೆ ಧಿಕ್ಕಾರ ಕೂಗ್ತಾ ಇದ್ದಾರೆ. ಇಷ್ಟು ಸಾಕಾಗಲ್ವಾ ಇವಳು ಯೋಗ್ಯತೆಗೆ? ಏನ್ ಹೇಳ್ತಿದ್ಯಾ ನೀನು? ಇದೆಲ್ಲ ಯಾವಾಗಾಯ್ತು? ಸರಿ, ನಾನು ಇವಾಗ ಹೊರಟು ಬರ್ತೀನಿ. ನನ್ ಮಾತ್ ಕೇಳಿ ಮೊದ್ಲು. ಇದುವೆಗೆ ಅಷ್ಟೇ ಕುಂಕುಮ ಕೊಟ್ಟಿದ್ದಕ್ಕೆ ನಾನ್ ರಾಜೀನಾಮೆ ಕೊಡ್ಬೇಕಾ? ಹಾಗಾದ್ರೆ ನಾನು ಊರಿನ ಜನಕ್ಕೆಲ್ಲ ಸಹಾಯ ಮಾಡಿ ಮತ್ತೋಗ್ಬಿಟ್ಟ? ಎಲ್ಲ ಇರೋ ವಿಷಯನ ಎಲ್ಲಿಗೋ ತಗೊಂಡು ಹೋಗ್ತಾ ಇದೀರಲ್ಲ ನೀವೆಲ್ಲ. ನೀನು ವಿದೇಶಿ ಸಂಸ್ಕೃತಿಗೆ ಸಪೋರ್ಟ್ ಮಾಡ್ತಾ ಇದೀಯಾ. ಇದೆಲ್ಲ ನಮ್ಮಲ್ಲಿ ಇಲ್ದೇ ಇರುವಂತ ಸಂಪ್ರದಾಯ. ಯಾವ ಸಂಪ್ರದಾಯ, ಯಾವ ಸಂಸ್ಕೃತಿ ಅಕ್ಕ? ಧಿಕ್ಕಾರ 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 ಧಿಕ್ಕಾರ. ಅಲ್ಲ ಜೈ, ನಮ್ ಜೈ ಯಾಕೆ ಹೋದ ಅಲ್ಲಿಗೆ? ಏನತ್ತೆ ಇದು? ನಿಮ್ ಸಂತೋಷ ನೀರಿನ ಮೇಲೆ ಇರೋ ಗುಳ್ಳೆ ತರ ಪಟ್ಟಂತ ಹೊಡೆದೋಯ್ತು. ಒಬ್ಬ ಬಂದ್ಬಿಟ್ರೆ ಮುಗೀತು, ಎಲ್ಲ ಉಲ್ಟಾ ಹೊಡೆಯುತ್ತೆ ಈಗ. ಏನ್ ಅನ್ಯಾಯ ಅತ್ತೆ, ಮಜಾ ಬರ್ತಾ ಇತ್ತು, ಎಲ್ಲ ಹಾಳಾಯ್ತು. ಹೇಗ್ ಆಗ್ತಿತ್ತು ಅಂದ್ರೆ ನನಗೆಲ್ಲ ಗೊತ್ತಿದಲ್ಲ ಅಂತ ಮತ್ತೆ ಹೇಳೋ ಅವಶ್ಯಕತೆ ಇಲ್ಲ. ನಾನ್ ನಿಜವಾಗ್ಲೂ ರಾಜೀನಾಮೆ ಕೊಡ್ಬೇಕಾ? ರಾಜೀನಾಮೆ? ನೋ ವೇ. ಲಲಿತಾ, ನಾನ್ ನಿನ್ ಜೊತೆ ಇದ್ದೀನಿ. ಅರ್ಥ ಇಲ್ದಿರೋ ವಾದಕ್ಕೆ ರಾಜೀನಾಮೆ ಕೊಡೋ ಪ್ರಶ್ನೆನೇ ಇಲ್ಲ. ನಮ್ಮೂರಿನ ಸಂಪ್ರದಾಯ ಹಾಳು ಮಾಡಕ್ ಬಂದ್ರೆ ನಾವು ಸುಮ್ಮನೆ ಇರ್ಬೇಕಾ? ಯಾವ್ದಕ್ಕ ಸಂಪ್ರದಾಯ? ಒಂದು ಹೆಣ್ಮಕ್ಳ ಮೇಲೆ ಕಲ್ಲೆಸೆದು ನಿಮ್ ಸಂಪ್ರದಾಯನಾ? ಹೌದು, ನೀವು ದೊಡ್ಡ ಶ್ರೀಮಂತರು, ನಮ್ಮಂತ ಬಡವ್ರ ಮೇಲೆ ಯಾವಾಗ್ಲೂ ದಬ್ಬಳಕೆ ಮಾಡ್ತಾನೆ ಇರ್ತೀರಾ. ಅದಕ್ಕೆ ನಾವೀಗೆ ಕಲ್ಲಲ್ಲಿ ಉತ್ತರ ಕೊಡ್ಬೇಕಾಗತ್ತೆ. ಓ, ಕಲ್ಲಲ್ಲಿ ಉತ್ತರ ಕೊಡ್ತೀಯಾ? ಬಾ, ಬಾಗಿದ ಇಲ್ಲೇ ನಿಂತಿದ್ದೀನಲ್ಲ, ಅದೇನು ಉತ್ತರ ಕೊಡ್ತಾ ಕೊಡ್ಬಾರ? ಬಾ, ಅಲ್ಲೇ ನಿಂತಿದ್ದ ಇಲ್ಬಾರ? ಜೈ ಯಾಕೆ ಹೋದ ಅಲ್ಲಿಗೆ? ಹೇಗೆ ಎಡೋಟ್ ಮಾಡ್ತಾನೋ ನೀನು? ನನ್ ಕರ್ಮ. ಹೌದು ಅತ್ತೆ, ನಮ್ ಜೈ ಪಕ್ಕ ಲಲಿತಂಗೆ ಪರ್ಸನಲ್ ಬಾಡಿಗಾರ್ಡ್ ಆಗ್ಬಿಟ್ಟಿದ್ದಾನೆ. ಯಾವಾಗ ನೋಡಿದ್ರು ಅವ್ಳು ಹಿಂದೆ ಮುಂದೆನೆ ತಿರುಗ್ತಿರ್ತಾನೆ. ಅವಳನ್ ಬಿಟ್ರೆ ನನಗ್ ಪ್ರಪಂಚನೇ ಇಲ್ವೇನೋ ಅನ್ನೋ ತರ ಇರ್ತಾನಪ್ಪ. ನೀವ್ ಕೇಳಿದ್ರೆ ಮಾತ್ರ ಅಮ್ಮ ನಮ್ಮಿಬ್ರ ಮಧ್ಯೆ ಏನೂ ಇಲ್ಲ ಅಂತ ಹೇಳ್ತಾನೆ ಇರ್ತಾನೆ. ನೋಡಿ ಅತ್ತೆ, ನೋಡಿ ಆ ಲಲಿತನ ನಮ್ ಜೈ ಹೇಗ್ ಪ್ರೊಟೆಕ್ಟ್ ಮಾಡ್ತಾ ಇದ್ದಾನೆ ಅಂತ. ಬಾರೋ, ಬರಲ್ವಾ? ಇರು, ನಾನೇ ಬರ್ತೀನಿ ನಿನ್ಗಿದೆ. ನಿಂತ್ಕೋ. ಸರ್ವೇ ಜನ ಸುಖಿನೋ ಭವ. ಏನಾಗ್ತಾ ಇದೆ? ಇಡೀ ಊರೇ ಒಟ್ಟಾಗಿ ನನ್ನ ಸೊಸೆ ಮೇಲೆ ಇಷ್ಟೊಂದು ದೊಡ್ಡ ಆರೋಪ ಮಾಡ್ತಾ ಇದ್ದೀರಾ. ನೀನೀಗ ಅವಳು ನಿಮ್ಮ ಹತ್ರ ಕ್ಷಮೆ ಕೇಳಬೇಕು ತಾನೆ? ಆಯ್ತಪ್ಪ, ನಾನು ಲಲಿತಾ ಮಾವನಾಗಿ ಈ ದೇವರಾಜ ಚಕ್ರವರ್ತಿ ನಿಮ್ಮೆಲ್ಲರ ಮುಂದೆ ತಲೆ ತಗ್ಗಿಸಿ ಅವಳ ಪರವಾಗಿ ನಿಮ್ಮ ಹತ್ರ ಕ್ಷಮೆ ಕೇಳ್ತಾ ಇದ್ದೀನಿ. ದಯವಿಟ್ಟು ಕ್ಷಮಿಸ್ಬಿಡಿ. ಜನತಾ ಜನಾರ್ದನ ಎದುರಿಗೆ ನಾವು ಯಾರು ಏನು ಅಲ್ಲ. ನೀವಿದ್ರೆ ನಾನಿದ್ದ ಹಾಗೆ. ಇವ್ರು ಯಾಕೆ ಬಡವ್ರಿಗೇರಿ ಹುಡುಗಿ ಪರವಾಗಿ ಕ್ಷಮೆ ಕೇಳ್ತಾ ಇದಾರೆ? ಊರಿ ಅವಳಿಗೆ ಮುಗಿತಾ ಇತ್ತು, ಎಲ್ಲ ಚೆನ್ನಾಗಿ ನಡೀತಾ ಇತ್ತು. ನಡೀತಿರೋ ಡ್ರಾಮಾನ ಹಾಳು ಮಾಡ್ಬಿಟ್ರಿ ಇವ್ರು ಬಂದು. ನೋಡಿ, ನಮ್ಮ ಲಲಿತಾ ತಪ್ಪೇ ಮಾಡಿರಬಹುದು, ನಾನು ಇಲ್ಲ ಅಂತ ಹೇಳ್ತಾ ಇಲ್ಲ. ನಮ್ಮ ಪಂಚಾಯಿತಿ ಅಧ್ಯಕ್ಷಿಗೆ ಚಿಕ್ಕ ವಯಸ್ಸು, ಅನುಭವ ಕಡಿಮೆ. ಈ ವಯಸ್ಸಿನಲ್ಲಿ ಯಾರಾದರೂ ಸಣ್ಣ ಪುಟ್ಟ ತಪ್ಪು ಮಾಡೋದು ಸಹಜ ಅಲ್ವಾ? ನಾವು ಕೂಡ ಎಷ್ಟೋ ತಪ್ಪುಗಳನ್ನ ಮಾಡಿರ್ತೀವಿ ಜೀವನದಲ್ಲಿ. ಆಯ್ತು,
ಏನೋ ಒಂದು ಸಣ್ಣ ತಪ್ಪು ಮಾಡ್ತಾಳೆ ಅಂದ್ಕೊಂಡು ನಮ್ಮ ಪಂಚಾಯತಿ ಅಧ್ಯಕ್ಷ ಮಾಡಿರೋ ಒಳ್ಳೆ ಕೆಲಸಗಳನ್ನ ಜನಪರ ಕಾರ್ಯಕ್ರಮಗಳನ್ನ ನಾವು ಮರಿಬಾರ್ದು. ನಮ್ಮ ಊರಿಗೆ ಬಸ್ ಬರೋ ಹಾಗೆ ಮಾಡಿದ್ದು, ಬಡವರಿಕೆರಿಗೆ ನೀರು ತರಿಸಿದ್ದು, ಇಂಥ 10 ಒಳ್ಳೆ ಕಾರ್ಯಕ್ರಮಗಳನ್ನ ಮಾಡಿದ್ದು ನಾವ್ಯಾರು ಮರಿಬಾರ್ದಪ್ಪ. ಇಂಥ ಒಂದು ಸಣ್ಣ ತಪ್ಪಿಗೆ ಅವಳು ರಾಜೀನಾಮೆ ಕೇಳಿ ಕುರ್ಚಿಯಿಂದ ಕೆಳಗಿಳಿಸೋದು ಒಳ್ಳೆ ಬೆಳವಣಿಗೆ ಅಲ್ಲ. ಆದ್ರೆ ದೇವರಾಜಣ್ಣ, ನೀವು ನಿಮ್ ಸೊಸೆ ಮಾಡಿರೋ ಕೆಲ್ಸಕ್ಕೆ ಸಪೋರ್ಟ್ ಮಾಡ್ತಾ ಇದ್ದೀರಾ? ನೋಡಿ, ನನಗೆ ನನ್ನ ಸೊಸೆ ಮಾಡ್ತಿರೋ ಅಭಿವೃದ್ಧಿ ಕಾರ್ಯಕ್ರಮಗಳ ಬಗ್ಗೆ ನನಗೆ ತುಂಬಾ ಹೆಮ್ಮೆ ಇದೆ, ಇಲ್ಲ ಅನ್ನಲ್ಲ. ಆದ್ರೆ ನಮ್ಮ ಮನೆಯಲ್ಲಿ ಏನು ನಡೀತೋ ಅದನ್ನ ಯಾವುದೇ ಕಾರಣಕ್ಕೂ ನಾನು ಬೆಂಬಲಿಸಲ್ಲ. ಸಂಪ್ರದಾಯ ವಿಷಯ ಬಂದ್ರೆ ನನ್ನ ಬೆಂಬಲ ನಿಮಗೇನೆ. ಈ ಸುಂಟರ್ ಗಾಳಿ ಇಡೀ ಊರನ್ನೇ ಹಬ್ಬಿಸೋದಕ್ಕೆ ನಾವು ಕಾರಣರಾಗಬೇಕು. ಆ ಗಾಳಿ ಯಾವ ದಿಕ್ಕಿಗೆ ಬೀಸಬೇಕು ಅಂತ ಅನ್ನೋದನ್ನ ನಾವೇ ಕಂಟ್ರೋಲ್ ಮಾಡಬೇಕು. ನೋಡಿ, ನಾನು ನಮ್ಮ ಸಂಸ್ಕೃತಿ ಸಂಪ್ರದಾಯಗಳಿಗೆ ತುಂಬಾ ಗೌರವ ಕೊಡುವಂತ ವ್ಯಕ್ತಿ. ಆ ವಿಷಯದಲ್ಲಿ ನಮ್ಮ ಊರಿನ ಜನಕ್ಕೆ ಸ್ವಲ್ಪ ನೋವಾದ್ರೂ ನನಗೆ ತುಂಬಾ ದುಃಖ ಆಗತ್ತೆ. ನನಗೆ ಇಷ್ಟ ಇಲ್ಲದೆ ಇದ್ರು ನಿಮಗೆಲ್ರಿಗೂ ನನ್ನ ಸೊಸೆ ರಾಜೀನಾಮೆ ಕೊಡೋದೇ ಸರಿ ಅಂತ, ಅದಕ್ಕೆ ನನ್ನ ಅಭ್ಯಂತರ ಇಲ್ಲ. ನಿಮ್ಮ ಇಚ್ಛೆಗೆ ನಾನು ಅಡ್ಡಿ ಬರಲ್ಲ. ನಿಮ್ಮ ಆಸೆ ಏನಿದೆಯೋ ಅದೇ ಆಗ್ಲಿ. ನೋಡಿದ್ಯಾ ಚಿತ್ರ, ನಿಮ್ ಬಾವನ ಅಸ್ತಿ ರಾಜಕಾರಣ ಹೇಗಿದೆ ಅಂತ ನೋಡಿದ್ಯಾ? ಚಂದ್ರ ಎದುರುಗಡೆ ಸೊಸೆ ಪರವಾಗಿ ಮಾತಾಡೋ ತರನೂ ಮಾಡಿದ್ರು, ಆಮೇಲೆ ಎಲ್ಲ ಉಲ್ಟಾ ಹೊಡೆಯೋ ತರ ಮಾಡಿದಾರೆ. ಹೌದು ಅತ್ತೆ, ಮಾವನ್ ಬುದ್ಧಿಗೆ ಸರಿ ಸಾಟಿ ಯಾರು ಇಲ್ಲ. ಎಷ್ಟೇ ಆದ್ರೂ ಅವ್ರು ನಿಮ್ ಗಂಡ ಅಲ್ವಾ? ಒಪ್ತೆ ಕಣ್ರಿ, ಇವತ್ತು ನಿಮ್ಮನ್ನ ನಾನು ಒಪ್ತೆ. ಮಾವ ಇಷ್ಟೆಲ್ಲ ಮಾತಾಡ್ತಿರೋದು ಈ ಚೆನ್ನಾಗ್ ಸುಮ್ನೆ ಇರ್ಸೋದಿಕ್ಕ, ಅಥವಾ ನನ್ ರಾಜೀನಾಮೆ ಕೊಡ್ಬೇಕು ಅಂತ ಅವರಿಗೂ ಅನ್ಸ್ತಿದ್ಯಾ? ಅರ್ಥನೇ ಆಯ್ತಿಲ್ವಲ್ಲ. ಏನಿದು? ಯಜಮಾನ್ರೆ, ಈ ತರ ಬಾಯಿ ಮಧ್ಯೆ ಆಗಕ್ಕಿಲ್ಲ. ನಿಮ್ ಕಷ್ಟ ಮಾಡೋ ತಪ್ಪು ಬಾರಿ ದೊಡ್ಡದು. ಇವಾಗ್ಲೇ ಅವ್ರ ಕೈ ರಾಜೀನಾಮೆ ಕೊಡ್ಸಿ ಮೊದ್ಲು. ನೋಡು ಲಲಿತಾ, ಈ ಜನರ ನ್ಯಾಯಾಲಯದಲ್ಲಿ ಒಮ್ಮೆ ತೀರ್ಮಾನ ಆಯಿತು ಅಂತ ನಾವು ಯಾರು ಏನು ಮಾಡಕ್ಕಾಗಲ್ಲಮ್ಮ. ಇಡೀ ಊರ ಜನರ ಭಾವನೆಗಳೇ ನಿನ್ನ ಕಣ್ಣು ಮುಂದೆ ನಿಂತಿದೆ. ಅದಕ್ಕೆ ಅವರ ಮಾತಿಗೆ ಬೆಲೆ ಕೊಟ್ಟು ದೊಡ್ಡ ಮನಸ್ಸು ಮಾಡಿ ರಾಜೀನಾಮೆ ಕೊಡಿ. ಇವಾಗ ಅವಳು ರಾಜೀನಾಮೆ ಕೊಡ್ಲೇಬೇಕು, ಬೇರೆ ದಾರಿನೇ ಇಲ್ಲ. ಇವಾಗ ನನ್ನ ಮನಸ್ಸಿಗೆ ಖುಷಿ ಆಗ್ತದೆ. ಹೌದು ಅತ್ತೆ, ಒಳ್ಳೆ ಸೂಪರ್ ಹಿಟ್ ಮೂವಿ ನೋಡಿದಾಗ ಆಗ್ತಿದೆ ನನಗೆ. ನೋಡಿ, ನನಗೊಂಚೂರು ಇಷ್ಟ ಇಲ್ಲದೆ ಇದ್ರು ನಮ್ಮ ಭಾವನವ್ರ ಮಾತಿಗೆ ಬೆಲೆ ಕೊಟ್ಟು, ನಿಮ್ ಬೇಡಿಕೆಗೆ ನಿಮ್ ಭಾವನೆಗೆ ಗೌರವ ಕೊಟ್ಟು ಪಂಚಾಯಿತಿ ಅಧ್ಯಕ್ಷ ಪದವಿಗೆ ರಾಜೀನಾಮೆ ಕೊಡ್ತೀನಿ. ಏನ್ ಮಾತಾಡ್ತಾ ಇದೀಯ ನೀನು? ನೋಡಿದ್ರ ನನ್ನ ಸೊಸೆದು ಎಂತ ದೊಡ್ಡ ಮನಸ್ಸು ಅಂತ. ನೀವು ಹೇಳಿದ ತಕ್ಷಣ ಸ್ವಲ್ಪ ಹಿಂದೆ ಮುಂದೆ ನೋಡದೆ ಹಠ ಮಾಡದೆ ರಾಜೀನಾಮೆ ಕೊಡೋದಕ್ಕೆ ಸಿದ್ಧವಾಗಿದ್ದಾಳೆ. ಲಲಿತಾ, ನಿನ್ನ ಬಗ್ಗೆ ತುಂಬಾ ಹೆಮ್ಮೆ ಇದೆ ಅಮ್ಮ ನನಗೆ. ನೋಡಿ, ಇವಾಗ ನಿಮ್ಗೆಲ್ಲ ರಾಜೀನಾಮೆ ಪತ್ರ ಬೇಕಲ್ವಾ? ಸರಿ ಆಯ್ತು, ನಾನು ಅದನ್ನ ನಾಳೆ ಕೊಡ್ತೀನಿ. ನಾಳೆ ಯಾಕೆ? ಇವತ್ತೇ ಈಗಲೇ ಕೊಡ್ಬೇಕು. ಒಂದ್ ನಿಮಿಷ ನನ್ ಮಾತು ಹೇಳಿ. ನೋಡಿ, ಈ ಪಂಚಾಯತಿ ರಾಜೀನಾಮೆ ಎಲ್ಲ ಬಾಯಿ ಮಾತಲ್ಲಿ ಕೊಡೋದಲ್ಲ. PDO ಆಫೀಸರ್ ಇವತ್ತು ಆಫೀಸಿಗೆ ಬಂದಿಲ್ಲ. ನಾಳೆ ಅವ್ರು ಬಂದ್ಮೇಕೆ ಅವ್ರ ತಾವೆಲ್ಲ ಮಾತಾಡಿ ಏನ್ ಮಾಡಿ